ಹಾಯ್ ಫ್ರೆಂಡ್ಸ್, ಹಲೋ. ನಾನು ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮ್ಮ ಮುಂದೆ ನಾನು ಇರೋದು ಕಾಡಿನ ಪ್ರದೇಶದಲ್ಲಿ, ಅಂದರೆ ನಾವು ಹೈವೇಯಿಂದ ನಮ್ಮ ಮನೆ ಇರೋದು ಸಾಮಾನ್ಯ 8 ಕಿಲೋಮೀಟರ್ ಒಳಗಡೆ ಇರ್ತದೆ. ಹಾಗಾಗಿ ನಾವು ಈ ಕಾಡಲ್ಲಿ ಏನೇ ಒಂದು ಇರುವೆ ಆಗಿರಬಹುದು ಅಥವಾ ಏನಾದರೂ ಗಿಡಮೂಲಿಕೆ ಔಷಧಿಗಳನ್ನಾಗಿರಬಹುದು ತರಲಿಕ್ಕೆ ನಾವು ಹೀಗೆ ಸುತ್ತಾಡ್ತಾ ಇರ್ತೇವೆ. ಹಾಗಾಗಿ ಇವತ್ತು ನನಗೆ ಒಂದು ಗಿಡಮೂಲಿಕೆ ಔಷಧಿಯ ಒಂದು ಸಸಿಯ ಬಗ್ಗೆ ನಿಮ್ಮ ಮುಂದೆ ಹೇಳೋಣ, ಯಾರಿಗೆಲ್ಲ ಉಪಯೋಗ ಆಗ್ತದೆ ಅಂಥೇಳಿ ನೋಡೋಣ ಅಂಥೇಳಿ ಈ ಒಂದು ಸಣ್ಣ ವಿಡಿಯೋ ನಿಮ್ಮ ಮುಖಾಂತರದಲ್ಲಿ ನಾನು ಹೇಳ್ತಾ ಇದ್ದೇನೆ. ಏನಪ್ಪ ಅಂತ ಹೇಳಿದರೆ, ಮಳೆಯ ಸಮಯದಲ್ಲಿ ಈ ಗದ್ದೆ ನೆಟ್ಟಿ ಹಾಕುವಂಥ ಮಹಿಳೆಯರಿಗೆ ಗೊತ್ತಿರ್ತದೆ, ಅಥವಾ ಗದ್ದೆ ಹೂಡುವಂಥ ಗಂಡು ಮಕ್ಕಳಿಗೂ ಗೊತ್ತಿರ್ತದೆ. ಅದು ಏನಂತ ಹೇಳಿದರೆ, ಕಾಲಿಗೆ ಉಗುರ್ಕಿಲ್ಲ ಅಂಥೇಳಿ ಕಾಲು ಆ ಕಡೆ ಈ ಕಡೆ ಬಟ್ಟಿನ ಆ ಕಡೆ ಈ ಕಡೆ ಎರಡೂ ಕಡೆ ಹೋಲ್ ಥರ ಆಗಿ ಒಂಥರ ದುರ್ವಾಸನೆ ಬೆಳೀತದೆ. ಅಂದರೆ ಆ ಮಣ್ಣು ಆ ಕಾಲು ಬೆಟ್ಟಿನ ಒಳಗಡೆ ಹೋಗಿ ಅದು ಒಂಥರ ಸ್ಮೆಲ್ ಬರಲಿ ಸ್ಟಾರ್ಟ್ ಆಗ್ತದೆ. ಸ್ಮೆಲ್ ಬಂದ ಕೂಡಲೇ ಇಡೀ ರಾತ್ರಿ ನಿದ್ರೆ ಬರೋದಿಲ್ಲ. ಬರೀ ಸೆಳೆಯೋದು ಅಂತ ಹೇಳಿದರೆ ಅದು ಏನಾದ್ರು ಮಾಡಿ ಆ ಮಣ್ಣನ್ನು ತೆಗೆದ್ರೆ ಅದ್ರ ಒಳಗಡೆ ಇರೋ ಒಂದು ಸ್ವಲ್ಪ ಹೊತ್ತು ಮಲಗ್ಬೋದು ಅಷ್ಟೇ. ಇಡೀ ಮೈಯೆಲ್ಲ ನೋವು ಬಂದಂಗೆ ಆಗಿ ಜ್ವರ ಬಂದಂಗೆಲ್ಲ ಆಗ್ತಾ ಇರ್ತದೆ. ಅದು ಇಡೀ ರಾತ್ರಿ ನಿದ್ರೆ ಹೇಳಿ ಮಾಡಲಿಕ್ಕೆ ಕೊಡೋದಿಲ್ಲ. ಆ ಸಮಯದಲ್ಲಿ ನಮ್ಮ ಹಿರಿಯರು ನಮಗೆ ತೋರಿಸಿಕೊಟ್ಟಿರುವಂಥ ಒಂದು ಆಯುರ್ವೇದಿಕ್ ಔಷಧಿ ಗಿಡ ಅದು. ಆ ಗಿಡ ಏನಂತಂದರೆ ಇವತ್ತು ನಿಮ್ಮ ಮುಂದೆ ನನಗೆ ತೋರಿಸ್ಬೇಕು ಅಂಥೇಳಿ ನಾನು ಇವತ್ತು ಈ ಒಂದು ನಮ್ಮ ಕಾಡಲ್ಲಿ ಬಂದಿದ್ದೇನೆ. ಅದು ಏನಂಥೇಳಿ ನಿಮಗೆ ತೋರಿಸ್ತೇನೆ. ನಾನು ಕೈಯಲ್ಲೂ ಹಿಡಿದು ತೋರಿಸ್ತೇನೆ, ಅದು ತೆಕ್ಕೊಂಡು ಬರಬೇಕು. ನೋಡಿ, ಯಾವುದೇ ಒಂದು ಗಿಡಮೂಲಿಕೆ ಔಷಧಿಯನ್ನು ತೆಗೆಯುವಾಗ ಕತ್ತಿಯಿಂದ ತೆಗಿಬಾರ್ದು. ಈ ಥರ ಅಗೆಯೋ ಥರ ಇದ್ದರೆ ಈ ಥರ ಕೋಲ್ ತೊಗೊಳ್ಬೇಕು, ಕೋಲಿಂದ ಅಗಿಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಮರದ ಚಕ್ಕೆಯನ್ನು ತೆಗಿಬೇಕಂತ ಹೇಳಿದ್ರೆ ಕಲ್ಲು ತೊಗೊಂಡು ಕಲ್ಲಿಂದ ಜಜ್ಜಿ ಆ ಒಂದು ಮರದ ಚಕ್ಕೆಯನ್ನು ತೆಗಿಬೇಕು. ಅದು ಕತ್ತಿಯಿಂದ ನಾವು ಏನಾದರೂ ತೆಗೆದ್ರೆ ಆ ಗಿಡಮೂಲಿಕೆ ಯಾವುದಕ್ಕೂ ಉಪಯೋಗ ಬರುವುದಿಲ್ಲ. ಹಾಗಾಗಿ ಈಗ ನಾನು ನೋಡಿ, ಇಲ್ಲಿ ಇದೆ ಅದು ಆ ಗಿಡ. ಇದು ಹೌದು, ಈ ಗಿಡ ಹೌದು. ಇದು ಅಂದರೆ ಉಗುರು ಕಿಲ್ಲು ಅಂತೇಳಿ ಹೇಳ್ತೇವೆ ನಾವು. ಕೈಗೂ ಆಗ್ಬೋದು. ಹೆಚ್ಚಿಂದ ಯಾರು ನೀರನ್ನು ಮುಟ್ತಾ ಇರ್ತಾರೋ ಮತ್ತು ಮಣ್ಣಲ್ಲಿ ಕಾಲನ್ನು ಹೂತಾಕೊಂಡು ಇರ್ತಾರೋ ಅಂಥವರಿಗೆ ಈ ಒಂದು ಉಗುರು ಕಿಲ್ಲು ಆಗ್ತದೆ. ಕೈಗೂ ಆಗ್ತದೆ, ಕಾಲಿಗೂ ಆಗ್ತದೆ. ಈ ಒಂದು ಆಯುರ್ವೇದಿಕ್ ಔಷಧಿಯಿಂದ ಏನು ಆಗ್ತದೆ ಅನ್ನೋದನ್ನು ನಿಮಗೆ ಮುಂದೆ ನಾನು ಹೇಳ್ತೇನೆ. ನೋಡಿ, ಇದೆ ಈ ಥರ ಗೆಡ್ಡೆ. ಇದು ಇಷ್ಟು ದೊಡ್ಡ ಗೆಡ್ಡೆ, ಇದಕ್ಕಿಂತ ದೊಡ್ಡದಾಗ್ತದೆ. ಇದು ಅದರ ಮೇಲ್ಭಾಗದ ಕೈಗಳು. ಇದೇನೆಂದರೆ ನೋಡಿರಿ, ನಿಮ್ಗೆ ಗೊತ್ತಾಗ್ತದೆ. ಈ ಥರ ಮಾಡಿದರೆ ಒಂಥರ ಹಾಲು ಥರ ಬರ್ತದೆ. ನಾವೀಗ ಟೀ ಎಲ್ಲ ಮಾಡಿ ಕುಡಿತೀವಲ್ಲ, ಆ ಥರದ ಹಾಲು ಥರ ಇದೆ ನೋಡಿ. ಇದು ನೋಡಿ ನೋಡಿ, ಇಲ್ಲಿ ಇದೆ. ಈ ಒಂದು ಹನಿಯನ್ನು ಆ ಕಾಲಿನ ಉಗುರಿನಲ್ಲಿ ಬಿಡಬೇಕು. ಅಂದರೆ ನೋಡಿ, ಇಲ್ಲಿ ಕೈಯಲ್ಲಿ ತೋರಿಸ್ತೇನೆ. ನಮಗೆ ಇಲ್ಲ ಆಗಿದೆ ಆ ಉಗುರು ಕಿಲ್ಲು, ಈ ಕಡೆ ಎಲ್ಲೋ ಆಗಿದೆ ಅಂದರೆ ಹೀಗೆ ಬಿಡಬೇಕು. ಹೀಗೆ ಅದು ಬಿಟ್ಟರೆ ಅದು ಒಳಗಡೆ ಹೋಗ್ತದೆ. 1, 2 ರಿಂದ 3 ಹನಿಯನ್ನು ಈ ಥರ ಬಿಡಬೇಕು. ಇದಕ್ಕೆ ಈ ಹನಿ ಬರ್ತದೆ ಈ ಬುಡಕ್ಕೆ. ಅದನ್ನು ಬಿಟ್ಟಾದಮೇಲೆ ಕೆಲವರಿಗೆ ತುಂಬ ಜ್ವರ ಬರ್ತದೆ. ಜ್ವರ ಬಂದು ಈಗ ನಮ್ಮ ಹತ್ರ ಆಗೋದಿಲ್ಲ, ಏನೋ ತುಂಬ ಸಮಸ್ಯೆ ಆಗ್ತಾಯಿದೆ, ನಮಗೆ ಹಾಸ್ಪಿಟ್ಲಿಗೆ ಹೋಗಬೇಕು ಅನಿಸ್ತದೆ. ಆದರೆ ನೀವು ಹಾಸ್ಪಿಟ್ಲಿಗೆ ಹೋಗಬೇಕಂತೇಳಿಲ್ಲ. ಅದು ಆ ಒಳಗಡೆ ಇರುವ ಎಲ್ಲ ಅಂಶಗಳನ್ನು ಹೊರಗಡೆ ತೆಗಿತದೆ. ಹೊರಗೆ ತೆಗೆದು ಅದರ ನಂತರ ಅಲ್ಲಿ ಬೇರೆ ಮತ್ತು ಮಾಂಸಖಂಡವನ್ನು ಬರಲಿಕ್ಕೆ ಅವಕಾಶ ಮಾಡಿ ಕೊಡ್ತದೆ. ಅದು ಮತ್ತು ಪುನಃ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಮತ್ತು ಇದು
ಉಗುರಿಕಿಲ್ಲ ಅನ್ನೋದನ್ನು ಯಾವತ್ತೂ ಆಗೋದಿಲ್ಲ. ನೀವು ಇದನ್ನು ಯಾರೇ ಒಬ್ಬರಾದರೂ ಇದನ್ನು ಮಾಡಿ ನೋಡಿ. ಈ ನನ್ನ ಒಂದು ಚಿಕ್ಕ ವಿಡಿಯೋ ಹೇಗಿದೆ ಅಂತೇಳಿ ನೋಡಿ. ಅಂದರೆ ತುಂಬ ಆಯುರ್ವೇದಿಕ್ ಔಷಧಿಗಳು ಈ ನಮ್ಮ ಕಾಡಲ್ಲಿ ಸಿಗ್ತದೆ. ನಾನು ಒಂದು ದಿನಕ್ಕೆ ಒಂದು ವಿಡಿಯೋನ ನಿಮಗೆ ನನಗೆ ಗೊತ್ತಿರುವಂಥ ಆಯುರ್ವೇದಿಕ್ ಔಷಧಿಗಳ ಬಗ್ಗೆ ನಾನು ತಿಳಿಸ್ತಾ ಇರ್ತೇನೆ. ಈ ಗಡ್ಡೆ ತಗೊಂಡು ಹೋಗಿ ಮನೆ ಹತ್ತಿರ ಎಲ್ಲಾದರೂ ನೆಟ್ಟು ಹಾಕಿದರೆ ಅದು ಈ ಮನೆ ಹತ್ತಿರ ಹೂವಿನ ಗಿಡದಲ್ಲಿ ಎಲ್ಲಾದರೂ ನೆಡಬಹುದು. ಅದು ದೊಡ್ಡದಾದ ಮೇಲೆ ಅಲ್ಲಿ ತಾನಾರೆ ಬೇರು ಹೊರಗಡೆ ಹೋಗಿ ಇದು ಬೇರೆ ಬೇರೆ ಮತ್ತೆ ಈ ಥರ ಕೊಂಬು ಬಂದು ಸಸಿಗಳಾಗಿ ಆಗ್ತದೆ. ಆ ಸಮಯದಲ್ಲಿ ನಾವು ಮತ್ತೆ ಬೇರೆ ಕಡೆ ಹೋಗಿ ಹುಡುಕ್ಬೇಕಂತೇಳಿ ಇಲ್ಲ, ಕಾಡಲ್ಲಿ ಮನೆ ಹತ್ರನೂ ನಾವು ಮಾಡ್ಕೊಳ್ಬೋದು. ಆಯಿತಾ ಫ್ರೆಂಡ್ಸ್, ಈ ಒಂದು ಆಯುರ್ವೇದಿಕ್ ಔಷಧಿಯು ಚೆನ್ನಾಗಿದೆ ಅಂತ ಹೇಳಾದರೆ ನನಗೊಂದು ಲೈಕ್ ಕೊಡಿ ಮತ್ತು ಕಮೆಂಟಲ್ಲಿ ನಿಮ್ಮ ಒಂದು ವಿಷಯಗಳನ್ನು ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ.